ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನಿಮ್ಮ ಕಡೆ BPL ಕಾರ್ಡ್ ಹೊಂದಿದ್ದೀರಾ? ನಿಮ್ಮ BPL ಕಾರ್ಡ್ನ ಬಳಸ್ತಾ ಇದ್ರೆ ನಿಮಗೆ ಭರ್ಜರಿ ಸಿಹಿ ಸುದ್ದಿಯನ್ನ ಮಾನ್ಯ ಆಹಾರ ಮತ್ತು ನಾಗರಿಕ ಸಚಿವರು ಕರ್ನಾಟಕ ಸರ್ಕಾರ KH ಮುನಿಯಪ್ಪ ಸರ್ ಅವರು ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ. ಏನಂದ್ರೆ ನಿಮಗೆ ವಾರ್ಷಿಕ ಆದಾಯ ಮಿತಿ ಅಂತ ಇರುತ್ತೆ BPL ಕಾರ್ಡಿಗೆ. ಇದು ಏನಾಗೋದ್ರ ಸಮಸ್ಯೆ ಅಂದ್ರೆ ನಿಮಗೆ ಬೇರೆ ರೀತಿ ಸಾಮಗ್ರಿಗಳನ್ನ ಕೊಂಡ್ಕೊಳ್ಳೋದಕ್ಕೆ ನಿಮಗೆ ಗೊತ್ತಿರೋ ಉಚಿತ ಅಕ್ಕಿ ಕೊಡ್ತಾ ಇದ್ದಾರೆ, ಉಚಿತ ಕಿಟ್ ಕೊಡ್ತಾ ಇದ್ದಾರೆ, ಮತ್ತೆ ನಾನಾ ರೀತಿ ಸಮಸ್ಯೆ ಕೂಡ ಆಗ್ತಾ ಇತ್ತು. ಅದನ್ನ ನಿಮಗೆ ಮಿತಿಯನ್ನು ಕೂಡ ಹೆಚ್ಚಿಸಲ ಮಾಡೋದಕ್ಕೆ ಕ್ರಮ ಕೈಗೊಳ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. BPL ಕಾರ್ಡ್ ಪಡೆಯಲು ರಾಜ್ಯ ಸರ್ಕಾರ ಒಂದು ನಿಗದಿಪಡಿಸಿದೆ. ನಿಮಗೆ ವಾರ್ಷಿಕ ಆದಾಯ ಎಷ್ಟಿರಬೇಕು ಅಂತ 1,20,000 ಲಿಮಿಟ್ ಕೂಡ ಇದೆ. ಸಾಮಾನ್ಯ ಕೆಲಸ ಮಾಡೋನು ಕೂಡ ತಿಂಗಳಿಗೆ 15,000 ಹೊಡಿತಾನೆ ಅಂದ್ರೆ ಅವನಿಗೆ 1,20,000 ಮೀರುತ್ತೆ ವರ್ಷಕ್ಕೆ. ಇದು ಬಂದ್ಬಿಟ್ಟು ಬೋಗಸ್ ಅಂತ ಹೇಳಿ ಎಲ್ಲಾ ಕಡೆ ಸುದ್ದಿ ಕೂಡ ಆಗಿತ್ತು. ಇದರ ಹಿನ್ನೆಲೆಯಲ್ಲಿ ಬರೋಬ್ಬರಿ ಅದನ್ನ ಮಿತಿಯನ್ನ ಹೆಚ್ಚಿಸಬೇಕು ಅಂತ ಹೇಳಿ ಶಿಫಾರಸು ಕೂಡ ಮಾಡಿದ್ದಾರೆ. ಬರೋಬ್ಬರಿ 3 ಲಕ್ಷ ಹೆಚ್ಚಳ ಮಾಡ್ತಾರಂತೆ. ಇದಕ್ಕೆ ನಾವು ಮಾಡ್ತೀವಿ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಒಂದು ಸಭೆ ಮಾಡಿ ಸಭೆಯಲ್ಲಿ ನಿರ್ಧಾರ ಕೈಗೊಂಡಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರದ ಮಾನದಂಡದ ಅನ್ವಯ ಪಡಿತರ ಕಾರ್ಡ್ಗಳಲ್ಲಿ ಪರಿಶೀಲನೆ ಮಾಡ್ತಾರಂತೆ. ನಂತರ ಯಾವ ಕಾರ್ಡ್ ರದ್ದು ಮಾಡೋದಿಲ್ಲ, APLಗೆ ವರ್ಗಾಯಿಸುತ್ತೇವೆ ಅಂತ ಹೇಳಿದ್ದಾರೆ. ಆದಾಯ ಮಿತಿ ಯಾರದು ಏರಿಕೆ ಆಗುತ್ತೆ ಅವ್ರಿಗೆ APL ಕನ್ವರ್ಟ್ ಮಾಡ್ತಾರೆ, ಯಾರದು ಏರಿಕೆ ಆಗಿಲ್ಲ ಅಷ್ಟೇ ಇದೆ ಅವ್ರಿಗೆ BPL ಇರುತ್ತೆ. ಪ್ಲಸ್ ನಿಮಗೆ ಆದಾಯ ಮಿತಿ 1.2 ಲಕ್ಷ ಇದೆ, ಅದನ್ನ ನಿಮಗೆ ಬರೋಬ್ಬರಿ 3 ಲಕ್ಷಕ್ಕೆ ಏರಿಕೆ ಮಾಡ್ತೀವಿ ಅಂತ ಹೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. BPL ಕಾರ್ಡ್ ಹೊಂದಿದ್ರೆ ನೀವು ಆಕಾಂಕ್ಷಿಗಳು ಕೂಡ ನಿಮಗೆ ಬಿಗ್ ಅಪ್ಡೇಟ್, ನಿಮ್ದು ಮಿತಿ ಇನ್ಕ್ರೀಸ್ ಆಗುತ್ತೆ. ಇಂದಿರಾ ಕಿಟ್ ವಿತರಣೆ ಟೆಂಡರ್ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಮುಂದಿನ 2 ತಿಂಗಳಲ್ಲಿ ಕಿಟ್ ವಿತರಿಸ್ತಾರಂತೆ. ಅದಕ್ಕೆ ಎಷ್ಟು ವ್ಯಯ ಆಗುತ್ತೆ ಅಂತ ಹೇಳಿದರೆ, ಅನ್ನಭಾಗ್ಯ ಯೋಜನೆಯಲ್ಲಿ ಸುಮಾರು 4.42 ಕೋಟಿ ಫಲಾನುಭವಿಗಳಿಗೆ ತಲಾ 10 ಕೆಜಿ ಧಾನ್ಯ ವಿತರಣೆ ಕೂಡ ಮಾಡ್ತಿದ್ವಿ, ವಾಹನಗಳಲ್ಲಿ ಹಂಚಿಕೆ ಕೂಡ ಮಾಡ್ತಾ ಇದೀವಿ ಅಂತ ಕೂಡ ಹೇಳಿದ್ದಾರೆ. ಗೋದಾಮಿನಲ್ಲಿ CCTV ಕ್ಯಾಮ್ರಾ, ನ್ಯಾಯಾಲಯ ಅಂಗಡಿಗಳಲ್ಲಿ ಭಾವಚಿತ್ರದ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. BPL ಕಾರ್ಡ್ದು ಆದಾಯ ಮಿತಿ 1.2 ಲ್ಯಾಕ್ ಇದ್ದು ಬರೋಬ್ಬರಿ 3 ಲಕ್ಷ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ BPL ಕಾರ್ಡ್ನ ರದ್ದು ಮಾಡೋದಿಲ್ಲ. ಇಲ್ಲಿ ಯಾರದು ಇನ್ಕಮ್ ಆದಾಯ ಜಾಸ್ತಿ ಆಗುತ್ತೆ, ಅವ್ರ ನಿಯಮದ ಪ್ರಕಾರ ಹೆಚ್ಚು ಕಾರ್ಗಳನ್ನು ಹೊಂದಿದ್ರೆ, ಮನೆಗಳನ್ನು ಹೊಂದಿದ್ರೆ, ಅವರಿಗೆ ಹೆಚ್ಚು ಜಮೀನನ್ನು ಹೊಂದಿದ್ರೆ BPL ಕಾರ್ಡ್ ಸಿಗೋದಿಲ್ಲ. ಅಂತವರಿಗೆ ಯಾವುದೇ ಕಾರಣಕ್ಕೂ ಕಾರ್ಡ್ ರದ್ದು ಆಗೋದಿಲ್ಲ. ನಿಮಗೆ BPL ಇದನ್ನ APLಗೆ ಕನ್ವರ್ಟ್ ಮಾಡ್ತೀವಿ ಅಂತ ಹೇಳಿ ಮಾನ್ಯ ರಾಜ್ಯ ಸರ್ಕಾರದವರು ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ನೀವು ಇದು ಗಮನಿಸಬೇಕಾದ ಸುದ್ದಿ. ಇದೇ ರೀತಿ ನಿಖರವಾದ ಮಾಹಿತಿಗಳು, ಸ್ಪಷ್ಟವಾದ ಮಾಹಿತಿಗಳು ಬೇಕಾದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.